ಯಾಕಂದ್ರೆ ಈಗಾಗಲೇ ಮೋದಿಯವರು ಆಳಿದ ಎಲ್ಲ ರಾಜ್ಯಗಳಾಗಿರ್ಬೋದು, ದೇಶ ಆಗಿರ್ಬೋದು, ಹೆಚ್ಚು ಕಮ್ಮಿ ಅವರು ಆಡಿದಂತೆ ಮಾಡಿಲ್ಲ ಅಂತ ರಿಪೋರ್ಟ್ಗಳಿದ್ದಾವೆ. ಇದು ಏನಾಗ್ತದೆ ನೋಡೋಣ ಮುಂದೆ. ಮೊದಲು ಆಡಳಿತಕ್ಕೆ ಬರಲಿ, ಬಂದ ನಂತರ 1 ವರ್ಷ 6 ತಿಂಗಳ ನಂತರ ಮತ್ತೆ ಇದ್ದೇ ಇರ್ತದೆ. ಬಟ್ ಇಲ್ಲಿವರೆಗಿನ ರಿಸಲ್ಟ್ ಅನುಭವ ಏನು ಹೇಳ್ತದಪ್ಪ ಅಂದ್ರೆ ಅಂತಹ ಮಹಾನ್ ಬದಲಾವಣೆ ವೆಸ್ಟ್ ಬೆಂಗಾಲ್ದಲ್ಲೇ ಆಗಲಿಕ್ಕಿಲ್ಲ. ಮೋದಿ ಬರಲಿ, ನಾನು ಮಮತಾ ಬ್ಯಾನರ್ಜಿ ಅವ್ರು ಬರಲಿ, ಯಾರು ಬಂದರೂ ಇಲ್ಲಿಯ ಆಡಳಿತ ವ್ಯವಸ್ಥೆಗೆ ಬದ್ದಿದ್ದಾರೆ. ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ. ಜಾತಿ ಧರ್ಮ ಮತ್ತೆ ನಡ್ಕೊಂಡು ಹೋಗುವಂಥದ್ದು, ಉದ್ಯೋಗ ಕೊಡ್ತದೆ ಮೋಸ ಮಾಡಿ ಹೋಗುವಂಥದ್ದು ಎಲ್ಲ ಕಾಮನ್ ಆಗ್ಯದ. ಮತ್ತು ನಾವು ನಂಬಿ 500,000 ಕೋಟಿ ಹಾಕ್ತೀವಿ. ಹೀಗಾಗಿ ಯಥ ಪ್ರಜೆ ತಥ ರಾಜ ಅಂದಂಗೆ ಆಗ್ಯದ. ಅದಕ್ಕೆ ಪ್ರಜೆಗಳು ಎಲ್ಲಿವರೆಗೆ ತಮ್ಮ ತಪ್ಪುಗಳನ್ನು ತಿದ್ದುಕೊಳ್ಳೋದಿಲ್ವೋ ಅಲ್ಲಿವರೆಗಿಂತ ರಾಜರು ಬರೋರು ಅನ್ನೋದು ಅಷ್ಟ ಸಿದ್ಧ. ಹೌದಾ? ನಾ ಹೇಳಿದ ಸತ್ಯ ಅಂದ್ರಿ ಅದು ಸುಳ್ಳು ಅಂದ್ರಿ, ಸರಿ ಅಂದ್ರೆ ಸರಿ ಇರಲಿ, ತಪ್ಪಲ್ಲಿ ತಪ್ಪು ಮಾಡಿರಿ. ಏನಾದರೂ ಅಂತ ಇರ್ರಿ, ಮಾತಾಡ್ತಾ ಇರ್ರಿ, ಲೈಕ್ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ತಾಯಿರಿ, ಮಾಡಿಸ್ತಾಯಿರಿ ಅಂತ ಹೇಳ್ತಾ H60 ನ್ಯೂಸ್ ಅರ್ಥ ದೇಶಿತರಾದ ಸತ್ಯದ ಕೈಗೊಂಡು ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.